ಸಸ್ತನಾಶಿ ಮಾಡಕ್ಕಂತೇಳಿ ಹೊರಗೂ ಇದೀವಿ. ನಮ್ಮ ದಂಡಪಾಳ ಗ್ಯಾಂಗಿಗೆ ಹೇಳೋದಾಗಿ ನಾವು ಅಲ್ಲೇ ಹೊಂಟ್ರೋಡ್ರಿ ಗ್ಯಾಸ್ ಅಲ್ಲಿ ಹೊಂಟ್ರೋಡ್ರಿ ಇಬ್ಬರು ಸಿಕ್ಕಾಪಟ್ಟೆ ಕಣ ತಗೊಂಡು ನಿಂತು ಬಿಡಿ. ಅದ್ರ ಸಲ ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ. ಮಾಡಕ್ಕೆ ಕೆಲಸ ಇಲ್ಲ. ಒಂದಿಷ್ಟೆಲ್ಲ ಗಾರ್ಡನಿಗೆ ನೀರಿಗೆ ಹಾಕಿ ಎಲ್ಲ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಸೊ ಜಸ್ಟ್ ನಮ್ಮ ಡೈಲಿ ಬ್ಲಾಗ್ ಟೈಪ್ ಇರ್ತದೆ. ನಮ್ಮ ಲೈಫ್ ಒಳಗೆ ಏನು ನಡೆಯುತ್ತೆ ಅನ್ನೋದು ಆ ಥರ ಇರ್ತದೆ ಬ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಎದ್ದು ಊಟ ಮಾಡುವಾಗ ನೈಟ್ ಎಲ್ಲ ಅಡಿಗೆ ಮಾಡಿಟ್ಟಿರ್ತೀನಿ. ಮತ್ತೆ ನೈಟ್ ಒಂದೇ ಟೈಮ್ ಊಟ ಮಾಡ್ತೀನಿ. ಅದೆಲ್ಲ ಉಳಿದಿದ್ದೆಲ್ಲ ಚಲೋದಾಗ ಬರೇ ವೇಸ್ಟ್ ಮಾಡಕತ್ತೀನಿ ಜಾಸ್ತಿ. ಅದ್ರ ಸಲುವಾಗಿ ಅಂತ ಹೇಳಕ್ಕೆ ಇವತ್ತ ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಕ್ಕೆ ಒಂದು ಸ್ವಲ್ಪ ರೈಸ್ ಅದ, ಒಂದಿಟ್ಟು ಸಾಂಬಾರ್ ಅದ, ಒಂದಿಟ್ಟು ತಿಂತಾರೆ ಹಾಸ್ಪಿಟ್ಲೆಲ್ಲ ಕಾಲೇಜ್ಗೆ ಹೋಗ್ಬೇಕು ಅನ್ನೋದು ಪ್ಲ್ಯಾನ್. ಅದಕ್ಕೆ ಗೈಸ್ ಬನ್ನಿ ಇವಾಗೈತಲ್ಲ ಫಟಾಫಟ್ ಅಂತ ಹೇಳಕ್ಕೆ ಊಟ ಮಾಡಿಬಿಟ್ಟು ಕಾಲೇಜ್ಗೆ ಹೋಗುವ. ನಾವು ಹೋಗೋದ್ರಾಗ ಹಾಸ್ಪಿಟಲ್ ಡ್ಯೂಟಿ ಬಿಟ್ಟಿರ್ತದೆ. ಅದಕ್ಕೆ ಟೈಮ್ ಮಧ್ಯಾಹ್ನ ಆಗಿದ್ರಿ. ಅದಕ್ಕೆ ಈಗ ಲೆಟ್ಸ್ ಬೇಗ ಹೋಗಿ ಬೇಗ ಊಟ ಮಾಡಿ ಬೇಗ ಐತಲ್ಲ ಹೋಗಮ್ಮಂತ ಬನ್ನಿ. ಇವಾಗ ಫಟಾಫಟ್ ತಲೆಗೆ ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ಸಿಗ್ತದೆ ನಿಮಗೆ. ಲೆಟ್ಸ್ ನಮ್ಮ ಸಿಂಬಂದ್ರು ಊಟ ನಡೆದದ ಅಲ್ಲಿ. ಸಿಂಬಾ ಅಂದ್ರೂ ಊಟ ನಡೆದ ಗೈಸ್. ನಮ್ದು ಇವಾಗ ಊಟ ಆಗುತ್ತಾ. ಊಟ ಮಾಡಿಬಿಟ್ಟು ಹೋದಂದ್ರೆ ಆರಾಮ್ಸೆ ಮತ್ತೆ ನಡೀತಾ ಅಲ್ಲೇ ಮತ್ತೊಂದು ರೌಂಡ್ ಉಣ್ಣೋದು. ಇದು ಸ್ವಲ್ಪ ಅದು ವೇಸ್ಟ್ ಮಾಡ್ಬಾರ್ದು ನನ್ನ ಪ್ಲಾನ್ ಗೈಸ್. ವೇಸ್ಟ್ ಮಾಡಬಾರ್ದು. ಅದಕ್ಕೆ ಬೇಗ ಐತಲ್ಲ ಊಟ ಮಾಡಿಬಿಟ್ಟು ಹೋಗುವ ಗೈಸ್. ನಾನು ನಮ್ಮ ಚಂಡು ಹೊರಗಡೆ ಬಂದಿದ್ದೀವಿ. ಹೊರಗೆ ಇಲ್ಲಪ್ಪ ಅಂದ್ರೆ ಸಸ್ತನಾಶಿ ಮಾಡಕ್ಕಂತೇಳಿ ಹೊರಗೂ ಇದೀವಿ. ನಮ್ಮ ದಂಡಪಾಳ ಗ್ಯಾಂಗಿಗೆ ಹೇಳೋದಾಗಿ ನಾವು ನಮ್ಮ ಕಣ್ಣಪ್ಪ ಶ್ಯಾಮ್ ಸುಂದ್ರಾಗ ಅದು ಕೊಡಿಸಿದ್ದು ಇವನೇ ಚೆಂಡು. ಅದಕ್ಕೆ ಅಲ್ಲಿ ಅವ್ರು ಬಂದಾರ ಅಟ್ ಸೈಡ್ ಅಲ್ಲಿ. ಅದಕ್ಕಂತೇಳಿ ಅಲ್ಲಿ ಕಳುವಲೆ ಕುಡಿಲೈತೆ ಸ್ವಲ್ಪ ತೋರಿಸ್ತೀನಿ ನಿಮಗೆ ಅವ್ರದ್ದು. ಅಲ್ಲೇ ಹೊಂಟ್ರೋಡ್ರಿ ಗ್ಯಾಸ್ ಅಲ್ಲಿ ಹೊಂಟ್ರೋಡ್ರಿ ಇಬ್ಬರು. ನಮ್ಮ ಶ್ಯಾಮ್ ಸುಂದರ ಮತ್ತು ಕಣ್ಣಪ್ಪ ಆದರವರು ಈ ಕಡೆ ಬಲ್ಲಿ ಇಲ್ಲಿ ಬಂದಿದ್ರಿ ನೀ ಯಾಡ್ ನೋಡಿದ್ರ ಅಂದ್ರೆ ಅಳ್ತಾವ್ರಿ. ಅಂದರೆ ಸಸ್ತನಾಶ ಪಟಾಕಿ ಸಸ್ತನಾಶ ನೋಡಕ್ಕೆ ಅವ್ರ ಕಡೆ ಇವರು ನೋಡ್ತೀರಾ ಗೈಸ್ ಅಲ್ಲಿಂದ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಒಂದಿಷ್ಟು ರೀಲ್ಸ್ ಶೂಟ್ ಮಾಡಕತ್ತಿದ್ದೆ. ಅದಕ್ಕೆ ರೆಡಿ ಆಗಿದ್ದೆ. ಸ್ವಲ್ಪ ಡೈಲಿ ಹೊಂಟಿಲ್ಲ, ಜಸ್ಟ್ ರೀಲ್ಸ್ ಶೂಟ್ ಮಾಡಕತ್ತಿದ್ದೆ. ರೀಲ್ಸ್ ಇವಾಗ ಶೂಟ್ ಆಯಿತು. ಇವಾಗ ನಮ್ಮ ಕೆಲಸಗಳು ಮಾಡಮಂತ ತೋರಿಸ್ತೀನಿ ಅಂತ. ಇಲ್ಲಿ ಕಾಲೇಜ್ನಾಗ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಇಷ್ಟೊಂದು ಯಾಕೋ ಮಜಾ ಬರಲಿ ಕಾಲೇಜ್ನಾಗ ಮಾಡೋಕ್ಕಿದೆ ನನಗೆ. ಸೊ ಹಾಗಾಗಿ ಕಾಲೇಜ್ದಾಗ ಜಾಸ್ತಿ ಮಾಡ್ತಾ ಇಲ್ಲ. ಗೈಸ್ ಬನ್ನಿ ನಮ್ಮ ಟ್ರೈಫೋಡಿಗೆ ತೊಗೊಂಡು ಹೋಗುವ. ನಮ್ಮ ಶಿಂಬಾ ನೋಡಿಲ್ಲಿ ಕೂತಾನ ಈಗ. ಅವನೇ ನನ್ನ ವಿಡಿಯೋ ಎಲ್ಲ ಚಲೋ ಮಾಡ್ದ. ಶಿಂಬಾ ಎಂಥದ್ದು ಇಲ್ಲ ಗೈಸ್. ನಾನೇ ಮಾಡ್ಕೊಳ್ಳೋದು, ನಾನೇ ಓಡಾಡೋದು ಮಾಡೋದು. ಅಲ್ಲಿ ಹೋಗಿ ಹಚ್ಚೋದು ಓಡಿಬಾರೋದು. ಒಂದು ಸರ್ತಿ ನೀವು ಬೇಂದ ಸೀನ್ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ವಿಡಿಯೋ. ನಾನು ಭಾಳ ಹೈರಾಣ ಕಷ್ಟಪಟ್ಟು ಮಾಡ್ತೀನಿ ರೀ ರೀಲ್ಸ್ ಶಾರ್ಟ್ಸ್ಗಳು. ನಿಮ್ಗೆ ಗೊತ್ತದ ಬನ್ನಿ ಮಾಡುವ. ಏನಾರು ಮಾಡ್ಬೇಕಲ್ಲ ಲೈಫ್ ಒಳಗೆ ಏನಾದ್ರು ಸಕ್ಲಾಗಂದ್ರೆ ಏನೋ ಮಾಡ್ಬೇಕು ಗೈಸ್. ಬನ್ನಿ ಓಕೆ ಗೈಸ್ ಬನ್ನಿ. ಇವಾಗ ಡೈರೆಕ್ಟ್ ಒಂದಿಷ್ಟು ಏನೋ ಅಡುಗೆ ಮಾಡ್ಕೊಂಬಿಟ್ಟು ಮತ್ತೆ ಸೇಂದ ಇರ್ತದೆ. ಲೆಟ್ಸ್ ಗೋ ಹೋಗುವ. ತೋರಿಸ್ತೀನಿ ಅಂತ ನಿಮಗೆ ಬನ್ನಿ ಗೈಸ್. ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳತ್ತೀನಿ. ಅಡುಗೆ ಮಾಡ್ಕೊಳಕ್ಕೆ ನಮ್ಮ ಹತ್ರ ಏನೂ ಜಾಸ್ತಿ ಸಾಮಾನುಗಳಿಲ್ಲ. ಸೊ ಅದರ ಸಲುವಾಗಿ ಒಂದು ಸ್ವಲ್ಪ ಇದ್ರೊಳಗೆ ಸ್ವಲ್ಪ ಅನ್ನಕಾರ ಏನಾರು ತಿಂದ್ರೈತೆ ಅಂತೇಳಿ ಈ ಪ್ಲ್ಯಾನ್ದಾಗ ಸ್ವಲ್ಪ ರೈಸ್ ಮಾಡ್ಕೊಳತ್ತೀನಿ. ಸಿಕ್ಕಾಪಟ್ಟೆ ಹಸುವ ಅದರ್ಸಲಿಂದ ಬನ್ನಿ ಊಟ ಮಾಡ್ತೀನಿ ಅಂತ. ಊಟ ಮಾಡ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಮಿಕ್ಕಾದ ಗೈಸ್ ನಿದ್ದೆ ಬರುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ ಏನಾಗುತ್ತೆ ಗೈಸ್. ನಿನ್ನೆ ರಾತ್ರಿ 11:30 ಮಲ್ಕೊಂಡವ. ಇವತ್ತು 12 ಗಂಟೆಗೆ ಎದ್ದೀನಿ ನೋಡ್ರಿ. ಟೈಮ 12 ಆಗ್ಯದ. ಮಧ್ಯಾಹ್ನ 12 ಇವಾಗ ಎದ್ದೀನಿ. ಯಾರು ಎಬ್ಬಿಸೇ ಇಲ್ಲ ನನಗೆ. ಸಿಕ್ಕಾಪಟ್ಟೆ ಕಣ ತಗೊಂಡು ನಿಂತು ಬಿಡಿ. ಅದ್ರ ಸಲ ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ. ಬರೇ ಇದೇ ಆಯ್ತು ಗೈಸ್. ಬರೇ ಒಂದು ಸರ್ತಿ ನಿದ್ದೆ ಆಗಲ್ಲ, ಒಂದು ಸ್ವಲ್ಪ ನಿದ್ದೆ ಬಿಡಲ್ಲ, ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟದ. ಬನ್ನಿ ಇವಾಗ ಫಟಾಫಟ್ ಅಂತ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಬಂದು ಕಾಲೇಜ್ ಕಡೆ. 2 ಡೇಸ್ದು ಒಂದರಿಂದ ಹಾಕಬೇಕು ಅಷ್ಟೇ, ಮತ್ತೇನಿಲ್ಲ ಇವತ್ತು. ಲೆಟ್ಸ್ ಗೋ ಗೈಸ್ ಹೋಗುವ ಬನ್ನಿ ಗೈಸ್. ಫಟಾಫಟ್ ಅಂತ ಸ್ನಾನ ಮಾಡಿ ರೆಡಿ ಅದೇ ತಗೋಬಿಡು. ಇವಾಗ ಕಾಲೇಜ್ ಕಡೆ ಹೋಗ್ಬೇಕು. ನನಗೆ ಯಾಕೋ ಮನಸ್ಸಿಲ್ಲ ಗೈಸ್ ಬೈಕ್ ತೊಗೊಂಡೋಗಲ್ಲ. ದಿನ ಬೈಕ್ ತೊಗೊಂಡು ಬೇಸರ ಆಗ್ಯದ. 2 ನಿಮಿಷ ಒಳಗೆ ಸೀದಾ ಕಾಲೇಜ್ ಒಳಗೆ ಇರ್ತೀನಿ. 2 ನಿಮಿಷ ಇಲ್ಲ, 1 ನಿಮಿಷ ಒಳಗೆ ಕಾಲೇಜ್ ಒಳಗೆ ಇರ್ತೀನಿ. ಮತ್ತೆ ವಾಪಸ್ 1 ನಿಮಿಷ ಒಳಗೆ ಮನೆಗೆ ಇರ್ತೀನಿ. ಸೊ ಇವತ್ತು ಇಲ್ಲೇ ನಮ್ಮ ಕಾಲೇಜ್ ಸಮೀಪ ಅದ. ಸುಮ್ಮನೆ ಪಾಯ್ ಮಾಡ್ಕೊತ ಹೋಗ್ಬೇಕನ್ನೋ ಪ್ಲ್ಯಾನ್. ಬನ್ನಿ ನಡ್ಕೊತ ಹೋಗುವ. ಇವಾಗ ಹೋಗಿ ಸೀದಾ ಊಟ ಮಾಡೋಕ್ಕೆ ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಇರ್ತಲ್ಲ ಅವು ಮಾಡೋದು. ಫಸ್ಟ್ ಊಟಕ್ಕೆ ಹೋಗೋಣ ಡೈರೆಕ್ಟ್. ಈಗ ಟೈಮ್ ಎಷ್ಟಾಗಿದೆ ಅದಕ್ಕೆ. ಬನ್ನಿ ಇವಾಗ ಹೋಗುವ ಡೈರೆಕ್ಟ್. ಶಿಸ್ತು ಜಳಕಂತೂ ಆಯಿತು, ಹೋಗೋದಷ್ಟು ಉಳಿದದ.
ಗೈಸ್ 2 ನಿಮಿಷದಾಗ ಬರೀ ನಮ್ಮ ಕಾಲೇಜ್ದಾಗ ಇದೆ ನೋಡ್ರಿ. ನಡ್ಕೋತ ಬಂದ್ರೆ ಇಷ್ಟು ಸಮೀಪ ಆಗ್ತದೆ ನನಗೆ ಗೊತ್ತಿರಲಿಲ್ಲ. ಬರೀ ಇಲ್ಲಿವರೆಗೂ ಗಾಡಿ ಮೇಲೆ ಬರ್ತೀನಲ್ಲ, ಹಂಗಾಗಿ ಒಟ್ಟ ಗೊತ್ತಾಗಿಲ್ಲ. ಅದಕ್ಕೆ ಅವತ್ತು ಯಾಕೋ ನಡ್ಕೋತಬೇಕು ಅನ್ನಿಸ್ತು. ಸೊ ಅದ್ರ ಸಲ ನಡ್ಕೋತ ಬಂದೆ. 2 ನಿಮಿಷ ಒಳಗೆ ಕಾಲೇಜ್ ಮುಂದೆ. ಅಷ್ಟು ಸಮೀಪ ಮನಿ ಅಡ್ರೆಸ್ ಹೇಳಲ್ಲ, ಬಟ್ ಐತಿ ಇಲ್ಲಿ ಸಮೀಪದ ಮನಿ. ಬೇಗ ಐತಲ್ಲ ತಿರುಗಾಡಕ್ಕೇನದ ನಮ್ಮ ಹುಡುಗರು ಬಳಿ ಹೋಗಂತ ಹುಡುಗರು ಬಳಿ ಹೋಗ್ಬಿಟ್ಟು ಏನು ಮಾಡಕತ್ತಾರ ಎಲ್ಲ ನೋಡ್ಕೊಂಡು ಮುಂದಿನ ತೋರಿಸ್ತಿಂತೆ ಗೈಸ್. ಲೆಟ್ಸ್ ಗೋ ಗೈಸ್. ಇವತ್ತು ಏನೂ ಅಂಥದ್ದೇನು ಸ್ಪೆಷಲ್ ಇಲ್ಲ. ನೋಡಿರ್ತೀರಿ ಬ್ಲಾಗ್ದಾಗ 2 ಡೇಸ್ ಆಯಿತು. ಅಂಥ ಫ್ರೆಂಡ್ಸ್ ಸ್ಪೆಷಲ್ ಅಂತ ಇಲ್ಲ. ಸೊ ಜಸ್ಟ್ ನಮ್ಮ ಡೈಲಿ ಬ್ಲಾಗ್ ಟೈಪೇ ಇರ್ತದೆ. ನಮ್ಮ ಲೈಫ್ ಒಳಗೆ ಏನು ನಡೆಯುತ್ತದೆ ಅನ್ನೋದು ಆ ಥರ ಇರ್ತದೆ ಬ್ಲಾಗ್ಸ. ಬನ್ನಿ ಇವಾಗ ಐತಲ್ಲ ಒಂದು ಇಷ್ಟು ಏನಾದರೂ ಮಾಡ್ಕೋಬೇಕು. ಮಾಡ್ಕೊಳ್ಳೋದೆಲ್ಲ ತೋರಿಸಲ್ಲ. ನಮ್ಮ ಶಿಂಬ ನೋಡ್ರಿ ಇಲ್ಲ ಮಕ್ಕೋಣ, ಅಲ್ಲೇ ಮಕ್ಕೊಂಡೆಲ್ಲ ನೋಡ್ಕೊಂಡು ಕಣ್ಣು ತಿರುಗಿಸೋದವ್ರೆ. ಲೆಟ್ಸ್ ಗೋ ಗೈಸ್. ನಾಳೆ ನಾಡ್ದು 2 ದಿನ ಹಾಲಿಡೇ. ಸೆಕೆಂಡ್ ಸ್ಯಾಟರ್ಡೇ ಮತ್ತು ಸಂಡೇ ಶೂಟಿಂಗ್ ಇರ್ತದೆ ನಮ್ಮ ಕಾಲೇಜು. ಸಿಕ್ಕಾಪಟ್ಟೆ ಬೋರ. ಮತ್ತು ಇವತ್ತು ಒಂದು ಹೆಂಗಂದ್ರೆ ತಲೆ ಬಂದು ಗಾಡಿ ಬಿಟ್ಟೋಗಿ ನಾವು ಫಸ್ಟ್ ಆಫ್ ಆಲ್ ನಡ್ಕೊತ ಹೋಗ್ಬೇಕಪ್ಪ ಅಂತ ಮೂಡ್ನಾಗ ಹೋಗಿನಿ. ಹೋಗಾಗ ಆರಾಮ್ ಹೋಗಿನಿ, ಬರಾಗ ಮಾತ್ರ ಯಾಕೆ ಬಿಟ್ಟು ಬಂದೆಪ್ಪ ಗಾಡಿ, ಏನೋ ಕಳ್ಕೊಂಡು ಹೆಂಗಾಲತ್ತಿದ್ದು ಗೊತ್ತಂದು ಗೈಸ್. ಸಿಕ್ಕಾಪಟ್ಟೆ ಗಾಡಿ ಸುಮ್ಮನೆ ಬಿಟ್ಟು ಬಂದು ಭಾಳ ಕೆಟ್ಟ ತಪ್ಪು ಮಾಡಿಬಿಟ್ಟೆ ಅನ್ಸಿದ್ದು ನನಗೆ ಅಲ್ಲಿ ಹೋದಾಗ. ಇನ್ನೊಂದು ಸರ್ತಿ ಬಿಟ್ಟು ಹೋಗಲ್ಲ ಪಾಪ ಆ ಥರ. ಬನ್ನಿ ಇವಾಗ ಐತಲ್ಲ ತೋರಿಸ್ತೀನಿ ಮುಂದೆ ನಿಮಗೆ. ನಾಳೆ ಒಂದು ಫ್ರೆಂಡ್ ಸ್ಪೆಷಲ್ ಮಾಡಿಬಿಟ್ಟು ಎಲ್ಲ ಹಾಕ್ತೀನಿ ನಿಮಗೆ. ಲೆಟ್ಸ್ ಗೋ ಗೈಸ್. ಇವಾಗ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಮಿನಿ ಬ್ಲಾಗ್ ಹಾಕ್ಬೇಕಂತ ಕೂತಿದ್ದೆ. ಯಾಕಪ್ಪ ಅಂದ್ರೆ ಮಿನಿ ಬ್ಲಾಗ್ ಭಾಳ ದಿನ ಹಾಕೇ ಇಲ್ಲ. ನಮ್ಮ ಎಲ್ಲ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ ಅವರು ರೊಚ್ಚಿಗೆ ಹೇಳಕತ್ತಾರ ಮಿನಿ ಬ್ಲಾಗ್ ಹಾಕಂತ ಹೇಳಿದ್ರೆ DM ಮಾಡಕತ್ತಾರ. ಮಿನಿ ಬ್ಲಾಗ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಈ ಲಾಂಗ್ ವಿಡಿಯೋ ಗದ್ದಲದ ಬಿದ್ದು ಮಿನಿ ಬ್ಲಾಗ್ ಭಾಳ ಗಮನನೇ ಕೊಡ್ತಾ ಇಲ್ಲ. ಸೊ ಹಂಗಾಗಿ ನನ್ಗೆ ಯಾಕೋ ಇನ್ಮೇಲಿಂದ ಮಿನಿ ಬ್ಲಾಗ್ಸ್ಗಳು ಕಂಟಿನ್ಯೂ ಮಾಡಬೇಕು. ಲಾಂಗ್ ವಿಡಿಯೋನು ಇರ್ತದೆ ಕಂಟಿನ್ಯೂ, ಅದ್ರ ಜೊತೆ ಮಿನಿ ಬ್ಲಾಗ್ಸ್ ಕೂಡ ಕಂಟಿನ್ಯೂ ಆಗ್ಬೇಕಂತ ನನ್ನ ಅನಿಸಿಕೆ. ಯಾಕಪ್ಪ ಅಂದ್ರೆ ಮಿನಿ ಬ್ಲಾಗ್ಸಿಂದ ಜನರದ್ದು ಒಂಥರ ಕ್ರೇಜ್ ಭಾಳ ಕೆಟ್ಟದ. ಯಾಕಪ್ಪ ಅಂದ್ರೆ ನಾನು ಫಸ್ಟಿಗೆ ಬೆಳೆಸಿದ್ದೆ ಮಿನಿ ಬ್ಲಾಗ್. ಲಾಂಗ್ ವಿಡಿಯೋಸ್ನ ಮೊದಲು ಭಾಳ ಮಾಡ್ತಿದ್ದೆ. 4 ತಿಂಗಳು 5 ತಿಂಗಳು ಮಾಡಿದೆ. ಅಷ್ಟಾದ್ರೂ ನಾನು ಏನದು ಸಾಕು ಕೊಟ್ಟಿರಲಿಲ್ಲ. ಆಮೇಲೆ ಐತೆ ನಾನು ಮಿನಿ ಬ್ಲಾಗ್ಸ್ಗಳು ಯಾವಾಗ ಕಂಟಿನ್ಯೂ ಮಾಡೋದಿಲ್ಲ. ಅವಾಗಿಂದ ನಂದು ಯೂಟ್ಯೂಬ್ ಆಗಲಿ ಇನ್ಸ್ಟಾ ಆಗಲಿ ನಂದು ಕೈ ಹಿಡಿದಿದ್ದು. ಸೊ ಇನ್ಮೇಲಿಂದ ಮಿನಿ ಬ್ಲಾಗ್ಸ್ಗಳು ಕಂಟಿನ್ಯೂ ಸತತವಾಗಿ ನಾನು 75 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್ ಬಂದಿಲ್ಲ. ಅವಾಗಂತೂ ರೆಗ್ಯುಲರ್ ಆಗಿ 75 ಡೇಸ್ ಬಿಡ್ಲಾರ್ದೆ ಒಂದು ದಿನ ಗ್ಯಾಪ್ ಇಲ್ಲಾರ್ದೆ ಹಾಕಿನಿ. ಸೊ ಇವಾಗ ಮತ್ತೆ ಏನಾದರೂ ಒಂದು ಚಾಲೆಂಜ್ ತಗೋಬೇಕು. ಡೇ 1 ಇಂದ ಸ್ಟಾರ್ಟ್ ಮಾಡ್ಬೇಕನ್ನೋ ನನ್ನ ಪ್ಲಾನ. 100 ಡೇಸ್ ಡೈಲಿ ವಿಡಿಯೋ ಚಾಲೆಂಜ ತಗೋಬೇಕು ನನ್ನ ಪ್ಲಾನ್ ಅದು ಗೈಸ್. ಇಲ್ಲಾಂದ್ರೆ 100K ಆಗೋವರೆಗೂ ಡೈಲಿ ವಿಡಿಯೋ ಚಾಲೆಂಜ್ ತಗೊಳ್ಳಿ ಅನ್ನೋದು ನೀವು ಕಾಮೆಂಟ್ ಮಾಡಿರಿ. 2ರನ್ಯಾಗ ಒಂದು ಯೂಟ್ಯೂಬ್ನಾಗ ಇಂದ ಇನ್ಸ್ಟಾದಾಗ. ಯೂಟ್ಯೂಬ್ನಾಗ ಕಂಪ್ಲೀಟ್ ಆಗ್ಬೋದು ಆದಷ್ಟು ಬೇಗ. ಅಂದರೆ ಇನ್ನೊಂದು 60,000 ಅಷ್ಟೇ ಬೇಕಾಗಿರೋದು ನನಗೆ ಸಬ್ಸ್ಕ್ರೈಬರ್ಸ್ಗಳು. ಸೊ ನಾ ಇನ್ಸ್ಟಾದಾಗ ಮಾಡ್ಬೇಕನ್ನೋ ಇನ್ಸ್ಟಾದಾಗಂತೂ ಇನ್ನೂ ಸಿಕ್ಕಾಪಟ್ಟೆ ಅದ. ಇನ್ನೂ 43,000 ತನಕ ನಾನು ಫಾಲೋವರ್ಸ್ ಬೇಕು. ಅಂದರೆ 100K ಕಂಪ್ಲೀಟ್ ಆಗಕ್ಕೆ 100K ಚಾಲೆಂಜ್ ತಗೊಳ್ಳಿ ಅಂತೇಳಿ ನೀವು ಕಾಮೆಂಟ್ ಮಾಡಿರಿ. ಯಾವ್ದು ಕಾಮೆಂಟ್ ಮಾಡ್ತಾರಲ್ಲ ಆ ಕಾಮೆಂಟಿಗೆ ನಾನು ಮಾಡಮಂತ ಆದಷ್ಟು ಬೇಗ. ಯಾವ ಕಮೆಂಟ್ ಜಾಸ್ತಿ ಇರುತ್ತಲ್ಲ ಅದೇ ಚಾಲೆಂಜ್ ಕಂಟಿನ್ಯೂ ಮಾಡಮಂತ. ಯಾಕಂದ್ರೆ ನಂದು ಮಿನಿ ಬ್ಲಾಗ ನಂದು ಲೈಫ್ ಸ್ಟೈಲ ನನ್ನ ಜನ ಜಾಸ್ತಿ ಇಷ್ಟಪಟ್ಟಿದ್ದು ಅದಕ್ಕೆ. ಸೊ ಅದನ್ನೇ ಮಾಡ್ಕೋಬೇಕು ಅನ್ನೋದು. ಇನ್ನೊಂದು 3 ತಿಂಗಳಾಗಿಂದ ನೀವು ಲಾಂಗ್ ವಿಡಿಯೋ ಇಷ್ಟಪಡ್ತೀರಿ ನನಗೆ ಗೊತ್ತದ. ಇನ್ನೊಂದು 3 ತಿಂಗಳ ತನಕ ನಾನು ಕಂಟಿನ್ಯೂ ಆಗಲಿಂದ್ರೆ. ಸೊ ಬನ್ನಿ ಇನ್ಮೇಲಿಂದ ಐತಲ್ಲ ಮಿನಿ ಬ್ಲಾಗ್ಸ್ಗಳು ನೋಡುವಂತ್ರಂತ. ಡೈಲಿ ಅಂದ್ರೆ ಡೈಲಿ ಇರುತ್ತೆ. ಇವತ್ತು ಕೂಡ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಆಗುತ್ತೆ ನೋಡ್ರಿ. ಆ್ಯಂಡ್ ಅದೇ ಮಿನಿ ಬ್ಲಾಗ್ಸ್ಗಳು ಎಡಿಟ್ ಮಾಡಬೇಕು ಅಂತ ಅಂದ್ರೆ ನೀವು 2-3 ದಿನದ ಮಿನಿ ಬ್ಲಾಗ್ಸ್ಗಳು ಎಡಿಟ್ ಮಾಡಿಲ್ಲ. ಬಟ್ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅಂದ್ರೆ ಏನಂದ್ರೆ ಎಲ್ಲ ಶೂಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಮಾಡ್ಕೊಂಡು ಬಂದಿರ್ತೀನಿ. ಬಟ್ ನಾನು ಹಾಕೋದಾಗಿರಲ್ಲ ಅಷ್ಟೇ ಮಿನಿ ಬ್ಲಾಗ್ಸ್ಗಳು. ಹಂಗಾಗಿ ಅದೆಲ್ಲ ಡಿಲೇ ಆಗ್ಯದ. ಅದು ಸಿಕ್ಕಾಪಟ್ಟೆ ಡಿಲೇ ಆಗ್ಯದ. ಮೇಲಿಂದ ನಾನು ಡೈಲಿ ಹಾಕೋಕೆ ಟ್ರೈ ಮಾಡ್ತೀನಿ. ನೀವು ಇದೆಲ್ಲ ಅದಕ್ಕೆ ಕಮೆಂಟ್ ಹಾಕ್ರಿ. ಏನು ಕಮೆಂಟ್ ಅಪ್ಪ ಅಂದ್ರೆ ಡೈಲಿ ಲೈಫ್ ಮಿನಿ ಬ್ಲಾಗ್ಸ್ಗಳು ಅದ್ರ ಚಾಲೆಂಜ್ ಯಾವ ಥರ ಚಾಲೆಂಜ್ ತೊಗೊಳ್ಳಿ. 75 ಡೇಸ್ ಚಾಲೆಂಜ್ ಆ ಥರ ತೊಗೊಲೇನು, ಅಂದರೆ 100 ಡೇಸ್ ಡೈಲಿ ವಿಡಿಯೋ ಚಾಲೆಂಜ್ ತೊಗೊಲೇನು, ಇಲ್ಲಾಂದ್ರೆ 100K ಆಗುವವರೆಗೂ ಡೈಲಿ ವಿಡಿಯೋ ಚಾಲೆಂಜ್ ತೊಗೊಲೇನು ಅಂತೇಳಿ ನೀವು ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ಸ್ಟಾದಾಗ 100Kದು ಮಾತಾಡಕತ್ತಿದ್ದು ನಾನು. ಇನ್ಸ್ಟಾದಾಗ ಯಾಕಪ್ಪ ಯೂಟ್ಯೂಬ್ದಾಗ ನಾನು ಆಗುತ್ತೆ ನನಗೆ ಗೊತ್ತದ. ನಿಮ್ಮ ಮೇಲೆ ನಂಬಿಕೆ ನನಗೆ. ಯೂಟ್ಯೂಬ್ನ ಮಾಡ್ತಾರೆ ಆದಷ್ಟು ಬೇಗ. ಇದು 100 ಡೇಸ್ ಅಲ್ಲ 30 ಡೇಸ್ನ ಕಂಟಿನ್ಯೂ ವಿಡಿಯೋ ಹಾಕ್ತಿದ್ರೆ ನೀವು ಕಂಟಿನ್ಯೂ ಮಾಡ್ತಾರೆ ನನಗೆ ಗೊತ್ತು ಪಕ್ಕ. ಯೂಟ್ಯೂಬ್ ಬಗ್ಗೆ ನನಗಂತೂ ಡೌಟೇ ಇಲ್ಲ. ಇನ್ಸ್ಟಾದವ್ರಿಗೆ ಕೇಳಕತ್ತೀನಿ. ಆ ಇನ್ಸ್ಟಾದಾಗ 100K ಆಗುವವರೆಗೂ ಡೈಲಿ ವಿಡಿಯೋ ಚಾಲೆಂಜ್. ಅದು 300 ಆಗ್ಬೋದು, 400 ಆಗ್ಬೋದು ವಿಡಿಯೋ, ಇಲ್ಲಾಂದ್ರೆ 1000 ವಿಡಿಯೋ ಆಗ್ಬೋದು. ಅದು ನನಗೆ ಗೊತ್ತಿಲ್ಲ. ಬಟ್ ನಾ ಡೈಲಿ ವಿಡಿಯೋಸ್ ಹಾಕಬೇಕು. ಅದೇನು 100K
ಆಗುವವರೆಗೂ ಡೈಲಿ ಮಿನಿ ಬ್ಲಾಗ್ ಚಾಲೆಂಜ್ ಅಂತೇಳಿ ನಂದು ಈ ಕಾನ್ಸೆಪ್ಟ್ ಅದ. ನೀವು ಕಾಮೆಂಟ್ ಮಾಡ್ರಿ, ಯಾವ ಕಾಮೆಂಟ್ ಆಗ್ತಿರಲ್ಲ ಅದಕ್ಕೆ ನಾವು ಮಾಡೋವಂಥ ಕಂಟಿನ್ಯೂ. ಓಕೆ ಗೈಸ್, ಇವಾಗ ಮಿನಿ ಬ್ಲಾಗ್ ಎಡಿಟ್ ಮಾಡ್ಬೇಕಂತ ಕೂತಿದ್ದೆ. ನಮ್ಮ ಏರಿಯಾದಾಗ ಇಲ್ಲೊಬ್ಬರದ್ದು ಯಾರ್ದೋ ಫಂಕ್ಷನ್ ಅದ ಅನ್ಸುತ್ತೆ. ತಗೊಳ್ ಸಾಂಗ್ ಹಚ್ಚಾರ, ನಿನ್ನೆಯಿಂದ ಹಚ್ಚಾರ. ನಿನ್ನೆ ಎಡಿಟ್ ಮಾಡ್ಬೇಕಂದ್ರೆ ನಿನ್ನೇನಾಗಿಲ್ಲ, ಇವತ್ತು ಹಚ್ಚಾರ ಸಾಂಗ. ಕೆಳಗೆ ನಿಮ್ಮ ಸಾಂಗ್ ಅಂದರೆ ಡ್ಯಾನ್ಸ್ ಕೂಡ ಮಾಡಕತ್ತಾರ. ಅದೇನೋ ಫಂಕ್ಷನ್ ಅದವರು, ಅದ್ರ ಸಲ ಅಂತ ಹೇಳಿದ್ರೆ ಫಂಕ್ಷನ್ ಸಲುವಾಗಿ ಅಲ್ಲಿ ಹಾಡು ಹಚ್ಚಿ ಡ್ಯಾನ್ಸ್ ಮಾಡಕತ್ತಾರ ಅವರು. ಅದ್ರ ಸಲುವಾಗಿ ನಾನು ಏನು ವಾಯ್ಸ್ ರೆಕಾರ್ಡ್ ಮಾಡ್ಬೇಕಂದ್ರೆ ನಮ್ದು ಅದೇ ಬೇಕಲ್ಲ, ಮೇನ್ ಇದ್ದಿದ್ದೆ ಅದೇ. ಅದಕ್ಕೆ ಗೈಸ್ ನಾನು ಏನು ತಿಳಿಲಾರ್ದಕ್ಕೆ ಅದಕ್ಕೆ ಗಪ್ ಕೂತೀನಿ. ಈಗ ಬನ್ನಿ ಅವ್ರದ್ದೊಂದಿಷ್ಟು ಅಂದರೆ ಇವಾಗ ಟೈಮ್ ನೋಡ್ರಿ 12 ಬಂದದ. ನೋಡಿ 12 ಆಗಿದೆ ಇವಾಗ. ಇನ್ನೊಂದು ನಿಮಿಷ ಅಷ್ಟು, ಇನ್ನೊಂದು 2-3 ನಿಮಿಷ ಅಷ್ಟೇ ಕಮ್ಮ ಅದ. 12 ಬಂದದ. ಇನ್ನೂ ಫಂಕ್ಷನ್ ಅವ್ರು ಸ್ಟಾರ್ಟ್ ಅದ. ಇವತ್ತು ನಾನು ಮಿನಿ ಬ್ಲಾಗ್ ಹಾಕ್ತೀನಿ. ಇವತ್ತಿನ ಮಿನಿ ಬ್ಲಾಗ್ ಬಂದಿರ್ತದ, ಹೋಗಿ ಚೆಕ್ ಮಾಡಿ ಯೂಟ್ಯೂಬ್ದಾಗ, ಅಲ್ಲೇ ಕೆಳಗಿರ್ತದೆ ನೋಡ್ರಿ ಮಿನಿ ಬ್ಲಾಗ್ಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇವತ್ತಿನ ಥಾಟ್ ಹೇಳಲೇಬೇಡ, ಅದೊಂದಿಷ್ಟು ಹೇಳ್ರಿ ಗೈಸ್. ಥಾಟ್ ನಿಮ್ಗೆ ಇಷ್ಟ ಆಗತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಆ ಮಿನಿ ಬ್ಲಾಗ್ಸ್ ಒಳಗೆ ನಾನು ಏನಾದ್ರು ಥಾಟ್ ಹೇಳಿದೆ ಅಂತ ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ. ಬಟ್ ಲಾಂಗ್ ವಿಡಿಯೋದಾಗ ಯಾರು ನನಗೆ ಅದಕ್ಕೆ ಕಮೆಂಟ್ ಮಾಡಿಲ್ಲ ಆ ಥಾಟ್ಗಳ ಬಗ್ಗೆ. ಥಾಟ್ ಹೇಳಲೇಬೇಡ. ನೀವು ಏನಾದರೂ ಇದಕ್ಕೂ ಏನಾದ್ರು ಕಾಮೆಂಟ್ ಆಗಲಿಲ್ಲ ಥಾಟ್ ಬಗ್ಗೆ ಅಂದ್ರೆ ಇವತ್ತಿಂದ ಥಾಟ್ ಹೇಳಲ್ಲ, ಹೆಂಗೆ ಮಾಡ್ಬಿಡ್ತೀನಿ ಥಾಟ್. ನಾ ಡೈಲಿ ಲೈಫ್ ನಮ್ದೇನೋ ಮಾತಾಡ್ಕೆ ವಿಡಿಯೋ ಮುಗಿಸ್ಬಿಡ್ತೀನಿ ಅಂತ. ಓಕೆ ಗೈಸ್, ಇವತ್ತೊಂದಿನ ಥಾಟ್ ಕೇಳಿ ನಾಳೆಯಿಂದ ಥಾಟಿನ ಬಗ್ಗೆ ನಿಮ್ಮ ಕಾಮೆಂಟ್ ಮಾಡಿ ಯೋಚನೆ ಮಾಡೋಣ. ಓದಲ್ಲೆಲ್ಲ ಮರ್ಯಾದೆ ಸಿಕ್ಕಿಲ್ಲ ಎಂದು ಹೇಳುವುದು ನಮ್ಮ ಶುದ್ಧ ತಪ್ಪು. ಏಕೆಂದರೆ ಮರ್ಯಾದೆ ಇಲ್ಲದ ಕಡೆ ನಾವು ಹೋಗಿದ್ದು ನಮ್ಮ ದೊಡ್ಡ ತಪ್ಪು ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಸಿಮ್. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.